ವೀಕ್ಷಕರೇ, ನಮಗೆಲ್ಲ ತಿಳಿದಿರುವಂತೆ ಹಿಂದೂ ಸನಾತನ ಆಚರಣೆಯಲ್ಲಿ ನಂದಿ ಕೋಲಿಗೆ ವಿಶೇಷ ಮಹತ್ವದ ಸ್ಥಾನವಿದೆ. ಪರಶಿವನ ವಾಹನವಾದ ನಂದೀಶನ ಸಂಕೇತವಾಗಿ ಈ ನಂದಿ ಕೋಲನ್ನ ಶಿವ ದೇಗುಲಗಳಲ್ಲಿ ಬಳಸುವ ಸಂಪ್ರದಾಯವಿದೆ. ಇದೇ ಸಂಪ್ರದಾಯವನ್ನು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಬರಡೋಲ ಗ್ರಾಮದ ಮಲ್ಲಿಕಾರ್ಜುನ ದೇವರ ಮಲ್ಲಯ್ಯನ ಕ್ಷೇತ್ರ ಕೂಡ ಅನುಸರಿಸುತ್ತಾ ಸಾಗಿದೆ. ಇಲ್ಲಿಯ ಶಿವಭಕ್ತರು ಜಾತ್ರೆ, ಆರಾಧನೆ ಹಾಗೂ ತಾವು ಕೈಗೊಳ್ಳುವ ಕ್ಷೇತ್ರ ದರ್ಶನದ ಅಧ್ಯಾತ್ಮ ಯಾತ್ರೆಯಲ್ಲಿ ಕೂಡ ಈ ನಂದಿ ಕೋಲನ್ನ ಮುನ್ನುಡಿಯಾಗಿ ಬಳಸುವ ರೂಢಿ ಇದೆ. ಬರಡೋಲ ಗ್ರಾಮದ ಶ್ರೀ ಮಲ್ಲಯ್ಯನ ಸದ್ಭಕ್ತ ಚನ್ನಪ್ಪ ಮಲ್ಲಪ್ಪ ಗೋಟ್ಯಾಳ ಅವರು ಇಲ್ಲಿಯ ಚಮತ್ಕಾರಿ ಐತಿಹಾಸಿಕ ಹಿನ್ನೆಲೆ ಇರುವ ನಂದಿ ಕೋಲಿನ ಸಹಿತ ಭಕ್ತರನ್ನ ಕೂಡಿಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನ ಯಾತ್ರೆ ಕೈಗೊಂಡಿದ್ದಾರೆ. ಬರಡೋಲ ಗ್ರಾಮದ ಮಲ್ಲಯ್ಯನ ಈ ಕ್ಷೇತ್ರದಲ್ಲಿ ಸೋಮವಾರ ಜಾತ್ರೆಯ ಸಂಭ್ರಮವೇ ಮೇಳೈಸಿತ್ತು. ಊರಿನ ಆಧ್ಯಾತ್ಮ ಕಾರ್ಯಕ್ರಮದ ನಂತರ ಗರ್ಭಗುಡಿಯಿಂದ ಹೊರಗಡೆಗೆ ಕರೆತರಲಾದ ಚಮತ್ಕಾರಿ ನಂದಿ ಕೋಲನ್ನು ಪ್ರತ್ಯೇಕ ವಾಹನದಲ್ಲಿ ಸ್ಥಾಪಿಸಿಕೊಂಡು ಇವರು ಶ್ರೀಶೈಲ ಯಾತ್ರೆ ಕೈಗೊಂಡರು. ಇವರ ಈ ಯಾತ್ರೆಯಲ್ಲಿ ಜೊತೆಯಾದ 2,000 ಭಕ್ತರು, 24 ಬಸ್ಸುಗಳು, 15 ಕ್ರೋಸರ್ ವಾಹನ ಮತ್ತು ಖಾಸಗಿ ವಾಹನಗಳಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನಕ್ಕೆ ತೆರಳಿದ್ದಾರೆ. ಇಲ್ಲಿ ಜಾತ್ರೆ ಏನ್ ನಡೀತದ ಅದೇ ರೀತಿ ಎಲ್ಲ ಒಂದು ದೇವರ ಕಾರ್ಯಕ್ರಮ ಆಗ್ತದ. ಆ ಕಾರ್ಯಕ್ರಮ ಆದ ನಂತರ ಈಗ ದೇವರು 6-6:30 ಗಂಟೆಗೆ ಗರ್ಭಗುಡಿಯಿಂದ ಹೊರಗಡೆ ಬಂದು ನಂದಿಕೋಲು ಇಲ್ಲಿ ಮಲ್ಲಯ್ಯನ ಕಟ್ಟಿಗೆ ಬಂದು ಇಲ್ಲಿನ ಮುಂದೆ ಹಳ್ಳದ ಕೆಳಗಡೆ ಬಂದು ಆ ಒಂದು ಪ್ರತ್ಯೇಕವಾದ ಒಂದು ಬಸ್ಸಿನ ವ್ಯವಸ್ಥೆ ಅದ. ಆ ಬಸ್ಸಿನಲ್ಲಿ ನಂದಿಕೋಲ್ ಹಾಕೊಂಡು ಆಮೇಲೆ ಸುಮಾರು ನಮ್ಮ ಬರಡೋಲ ಗ್ರಾಮದಲ್ಲಿ ನಂದಿಕೋಲಿನ ಬಸ್ ಹಿಡ್ಕೊಂಡು 24 ಬಸ್ ಹಾಗೂ 15 ಕ್ರೋಸರು ಹಾಗೂ ವೈಯಕ್ತಿಕವಾಗಿ ತಮ್ಮ ಒಂದು ಬರಡೋಲ ಗ್ರಾಮದ ಎಲ್ಲ ಹಿರಿಯರು ಕಾರುಗಳನ್ನು, ಸಾಕಷ್ಟು ಕಾರುಗಳನ್ನು ತಗೊಂಡು ಸುಮಾರು 2,000 ಜನ ಇವತ್ತು ಬರಡೋಲ ಗ್ರಾಮದಿಂದ ನಮ್ಮ ಶ್ರೀಶೈಲಕ್ಕ ಒಂದು ಪಾವನ ಕ್ಷೇತ್ರಕ್ಕೆ ದರ್ಶನ ಕೊಂಟಾರ. ಬರಡೋಲ ಗ್ರಾಮದ ಈ ಮಲ್ಲಯ್ಯನ ಗುಡಿಯ ಚಮತ್ಕಾರಿ ನಂದಿಕೋಲನ್ನು 3 ವರ್ಷಗಳ ಹಿಂದೆ ಇದೇ ಕೋಟ್ಯಾಳ ಅವರು ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಕ್ಷೇತ್ರಕ್ಕೆ ಯಾತ್ರೆ ಕೈಗೊಂಡಾಗ ಕರೆದೊಯ್ದಿದ್ದರು. ಈ ಚಮತ್ಕಾರಿ ನಂದಿಕೋಲಿನ ಮಹಿಮೆಯನ್ನ ಮಲ್ಲಯ್ಯನ ಭಕ್ತರು ಹೀಗೆ ವಿವರಿಸುತ್ತಾರೆ. ನಮ್ಮಲ್ಲಿ ಶ್ರೀಶೈಲ ಮಲ್ಲಯ್ಯ ಅಂದ್ರೆ ಮಲ್ಲಯ್ಯನೇ. ಯಾಕಂತ ಕೇಳಿ ಅಂತ ಪವಾಡೇ ಎಲ್ಲಿ ಇಲ್ಲ. ಇಡೀ ನಮ್ಮ ಆಳ ಕರ್ನಾಟಕದ ಜಗತ್ತದಾಗೆ ಇಂತ ನಂದಿಕೋಲ ಎಲ್ಲಿ ಸಿಗುವುದಿಲ್ಲ. ಅಂತ ನಮ್ದು ಭಾವನೆ ನಂದಿಕೋಲ ಅದ. ಇವತ್ತಿಗೆ ನಮ್ಮ ನಂದಿಕೋಲ ಏನ್ ಮಾಡ್ತದ, ಶ್ರೀಶೈಲಕ್ಕೆ ಹೋದ್ರಪ್ಲೆ ಆ ಗರ್ಭ ಗುಡಿ ಒಳಗ ಇಲ್ಲಂದ್ರು ಒಂದು 60-70 ಫೂಟ್ ನಮ್ಮ ನಂದಿಕೋಲ ಅದ. ಸೀದಾ ನಿಂಗಿ ಹೋಗಿ ಅದು ಕಳಸಲಿ ಅರ್ಪಿಸ ಅಂತ ಪವಾಡ ನಮ್ಮಲ್ಲಿ. ಅದು ನಮ್ಮ ಯಾರ ಕಣ್ಣಿಗೆ ಬೀಳಾಗಲ್ಲ. ಹೊರಗ ನೋಡಿ ಗುಡಿ ಒಳಗೆ ಇರೋದು 3 ಅಂಕಣದಾಗ, ಹೊರಗೆ ಬಂದ್ರೆ 5 ಅಂಕಣದ 6 ಅಂಕಣದಾಗಿರ್ತಾವ. ಪವಿತ್ರ ನಂದಿಕೋಲು ಶಿವನ ಮೇಲಿನ ಭಕ್ತಿ, ಶ್ರದ್ಧೆ ಹಾಗೂ ಆತನ ಶಕ್ತಿಯ ಸಂಕೇತವಾಗಿ ಪರಿಗಣನೆಯಾಗುತ್ತದೆ. ಶಿವ ದೇಗುಲಗಳ ಆಚರಣೆಯಲ್ಲಿ ಮತ್ತು ಶಿವ ಯಾತ್ರೆಗಳಲ್ಲಿ ನಂದಿಕೋಲು ಯಾತ್ರೆ, ಜಾತ್ರೆಗಳ ಮುನ್ನುಡಿಯ ಹೆಜ್ಜೆಯಾಗಿ ಸಾಗಿ ಬರುವುದು ವಾಡಿಕೆ. ಈ ನಂದಿಕೋಲು ಮನುಷ್ಯನಲ್ಲಿ ಆಧ್ಯಾತ್ಮ, ಶ್ರದ್ಧೆ ಮತ್ತು ಆ ಶ್ರದ್ಧೆಗೆ ಮನಸ್ಸಿನ ವಿಶ್ವಾಸದ ಪಾಸಿಟಿವ್ ಎನರ್ಜಿಯಾಗಿ ಪ್ರತಿನಿಧಿಸುತ್ತದೆ. ಇಂಥ ನಂದಿಕೋಲು ಬರಡೋಲ ಗ್ರಾಮದ ಐತಿಹಾಸಿಕ ಕ್ಷೇತ್ರ ಮಲ್ಲಯ್ಯನ ಮಲ್ಲಿಕಾರ್ಜುನ ದೇವರ ಗುಡಿಯಲ್ಲಿ ಇದೆ. ಕರ್ನಾಟಕದ ಗ್ರಾಮದ ನಂದಿಕೋಲು ಈಗಾಗಲೇ ತನ್ನ ಭಕ್ತರನ್ನ ಕೂಡಿಕೊಂಡು ಶ್ರೀ ಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಸೀಮೆಯನ್ನ ತಲುಪಿದೆ. ಮಲ್ಲಿಕಾರ್ಜುನ ದೇವರ ದರ್ಶನಕ್ಕೆ ತೆರಳುವ ಮೊದಲು ಶ್ರೀಶೈಲದ ಪುಣ್ಯ ನದಿ ತಟದಲ್ಲಿ ಬರಡೋಲ ಗ್ರಾಮದ ಕೋಟೆಹಾಳ ಮತ್ತು ಸಹ ಯಾತ್ರಿಗಳು ನಂದಿಕೋಲಿಗೆ ವಿಶೇಷ ಪೂಜೆ ಸಮರ್ಪಿಸಿದ್ದಾರೆ. ಇದು ಸನಾತನ ಭಾರತದಲ್ಲಿರುವ ಸಂಪ್ರದಾಯದ ಪ್ರಾತಿನಿಧಿಕ ಯಾತ್ರೆಯಾಗಿದೆ. ಸುಬ್ರಹ್ಮಣ್ಯ ಸಂಗಮ, ವಿಶ್ವ ಪ್ಲಸ್ ಟಿವಿ, ಚಡಚಣ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.